ಜಾತಿಗಣತಿ ಮೂಲಕ ಮಾದಿಗ ಜನಸಂಖ್ಯೆ ಇಳಿಸುವ ಹುನ್ನಾರ ಎಸ್ ಅರುಣ್ ಕುಮಾರ್ ಆರೋಪ. ರಾಜ್ಯ ಸರ್ಕಾರ ಜಾತಿಗಣತಿ ಮೂಲಕ ಮಾದಿಗ ಜನಸಂಖ್ಯೆಯನ್ನು ನಂಬರ್ 1 ಸ್ಥಾನದಿಂದ ಕೆಳಗಿಳಿಸುವುದು ಹಾಗೂ ಹಿಂದೂ ಸಮಾಜವನ್ನ ಛಿದ್ರ ಮಾಡುವ ಹುನ್ನಾರ ಮಾಡುತ್ತಿದೆ. ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಅಧ್ಯಕ್ಷ ಎಸ್ ಅರುಣ್ ಕುಮಾರ್ ಆರೋಪವನ್ನ ಮಾಡಿದ್ದಾರೆ. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಪರಿಶಿಷ್ಟ ಜಾತಿಯಲ್ಲಿ ಮಾದಿಗ ಸಮುದಾಯ ರಾಜ್ಯದ ಜನಸಂಖ್ಯೆಯಲ್ಲಿ ನಂಬರ್ 1 ಆಗಿದ್ದು, ಅದನ್ನು ಅಲುಗಾಡಿಸಲು ಆಸ್ಪದ ಕೊಡಬೇಡಿ. ನೀವು ಎಷ್ಟೇ ಕುತಂತ್ರ ಮಾಡಿದ್ರೂ 2026ಕ್ಕೆ ರಾಷ್ಟ್ರೀಯ ಜನಗಣತಿ ಬರುತ್ತಿದೆ. ಈಗ ಮಾದಿಗ ಸಮುದಾಯವನ್ನ 1.4 ಲಕ್ಷಕ್ಕೆ ನಿಲ್ಲಿಸಿದ್ದೀರಾ. ಇದು ರಾಜ್ಯ ಸರ್ಕಾರ ಕುತಂತ್ರ. ಹುನ್ನಾರದಿಂದ ಸಮುದಾಯದ ಜನಸಂಖ್ಯೆ ಕಡಿಮೆ ಆಗಿದೆ. ರಾಷ್ಟ್ರೀಯ ಜನಗಣತಿಯಲ್ಲಿ ಮಾದಿಗ ಸಮುದಾಯ ಕನಿಷ್ಠ 7 ಲಕ್ಷದಿಂದ 10 ಲಕ್ಷ ಪರಿಶಿಷ್ಟ ಜಾತಿಯ ಇತರ ಸಮುದಾಯದಿಂದ ಮುಂದೆ ಬರುತ್ತದೆ ಎಂದರು. ಪ್ರಧಾನ ಕಾರ್ಯದರ್ಶಿ ಬೂದಿತಿಟ್ಟು ರಾಜೇಂದ್ರ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಎಂಆರ್ ಸುರೇಂದ್ರ ಕುಮಾರ್, ಎಸ್ ಮಾಳಪ್ಪ ಕುರ್ಕಿ, ಮಲ್ಲು, ಮುತ್ತುರಾಜ ಸಿದ್ದೇಶ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಟ ನಾಯಕ, ಪ್ರಜಾಪ್ರಭ ಟಿವಿ, ಚಾಮರಾಜನಗರ. ಮಾದಿಗ ಸಮಾಜನೇ ಪರಿಶಿಷ್ಟ ಜಾತಿ ಒಳಗೆ ಜನಸಂಖ್ಯೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಎಲ್ಲ ಸರ್ವೆಗಳು. ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಹೊರಗಡೆ ಬಂದ ತಕ್ಷಣನೇ ಮಾದಿಗ ಸಮಾಜದ್ದು ಸುಮಾರು 6,60,583 ಜನಸಂಖ್ಯೆ ಒಲೆ ಸಮಾಜಕ್ಕಿಂತ ಜಾಸ್ತಿ. ಈ ಏನು 6,60,583 ಜನರು ಒಲೆ ಸಮಾಜಕ್ಕಿಂತ ಜಾಸ್ತಿ ಇದೆ ಅಂತ ಗೊತ್ತಾಯಿತು. ಸಾಕಷ್ಟು ವಿರೋಧ ಆಗ ವ್ಯಕ್ತಪಡಿಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ವಿರೋಧ ಮಾಡ್ತಿದ್ರೆ ಬರೀ ಒಲೆ ಸಮಾಜದವರಲ್ಲಿ ಪೆರಿಯನ್ ಮತ್ತು ಮುಗೇರ, ಇದು ಒಲೆಯ ಸಮಾಜದ್ದು. ಅದರಲ್ಲೂ ಪೆರಿಯನ್ನು ಮಾದಿಗ ಸಮಾಜಕ್ಕೆ ಸೇರಿಸ್ಬಿಟ್ಟಿದ್ದಾರೆ ಅಂತ ಒಂದು ವಾದ. ನೋಡಿ, ನಾವು ಯಾವಾಗಲೂ ನಾವು ವಕೀಲರಾಗಿ ನಾವು ದಾಖಲೆ ಆಧಾರ ಇಟ್ಕೊಳ್ಳದೆ ಯಾವುದೂ ಕೂಡ ತಮ್ಮ ಮುಂದೆ ಹೇಳಲಿಕ್ಕೆ ಬರೋಲ್ಲ. ಯಾವ್ದಾದ್ರು ತಮ್ಮ ಡೌಟ್ ಇದ್ರೂ ಸಹ ನಮಗೆ ಫೋನ್ ಮಾಡಿ ನಾವು ಕ್ಲಾರಿಫಿಕೇಶನ್ ಮಾಡೋಕ್ಕೆ ರೆಡಿ ಇರ್ತೀವಿ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎರಾ ಇರೋಂಥ ಸಮಯ. ಮೊದಲ ತರ ಒಂದು ಮಾಹಿತಿನ ನೀವು ಪಡಿಲಿಕ್ಕೆ ಏನು ಸಮಸ್ಯೆ ಆಗಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ತಮಗೆಲ್ಲ ಗೊತ್ತಿದೆ. ಇಂಟರ್ನೆಟ್ ನಲ್ಲಿ ಯಾವ್ಯಾವ ದಾಖಲೆಗಳು ಅವೈಲಬಲ್ ಇದೆ, ಸರ್ಕಾರಿದಾಗ್ಲಿ, ಪ್ರೈವೇಟ್ದಾಗ್ಲಿ, ಬುಕ್ಸ್ಗಳದ್ದಾಗ್ಲಿ, ಸಂವಿಧಾನದ್ದಾಗ್ಲಿ, ಯಾವ್ದಾಗ್ಲೂ ಇರಲಿ, ನೀವು ಇಂಟರ್ನೆಟ್ ನಲ್ಲಿ ಇವತ್ತಿನ ದಿನ ಒಂದು ಪ್ರಶ್ನೆ ಕೇಳಿದ್ರೆ ಅದನ್ನೆಲ್ಲ ಸರ್ಚ್ ಮಾಡ್ಬಿಟ್ಟು ಮಾಹಿತಿ. ದಟ್ ಈಸ್ ದ ಬ್ಯೂಟಿ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟುಡೇ. ನೀವು ಇವತ್ತು ಸಹ ಪೆರಿಯನ್ಗೆ ಆ 2 ಜಾತಿಯ ಮೂಲ ಕಸಬು ಯಾವುದು ಅಂತ ಕೇಳಿ, ಈ ಪ್ರಶ್ನೆ ಕೇಳಿ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಬರುತ್ತೆ. ಪೆರಿಯಾ came into existence from the word peri, P-E-R-I. ಪೆರಿ ಅಂದ್ರೆ ಡ್ರಮ್ ಅಂತ, ಡೋಲು ಅಂತ. ಪೆರಿ ಅಂದ್ರೆ ಇಟ್ಸ್ ಕಾಲ್ಡ್ ಡ್ರಮ್, ಡೋಲು ಅಂತ. ನೀವು ಡೋಲನ್ನ ನೀವು ತಗೊಂಡ್ರೆ ಅವರ